ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ಮೋಹಿತ್ ಅವರು ತಮ್ಮ ಫೋನ್ ಚೆಕ್ ಮಾಡಿಕೊಂಡಾಗ ಆಘಾತವಾಯಿತು. ಮೋಹಿತ್ ಬ್ಯಾಂಕ್ ಅಕೌಂಟ್ನಿಂದ 20,000 ರೂಪಾಯಿ ಕಟ್ ಆಗಿತ್ತು. ಈ ಹಣ ಎಲ್ಲಿಗೆ ಹೋಯಿತು ಅಂತ ಯೋಚನೆ ಮಾಡ್ತಾ ಇರುವಾಗಲೇ 3 ರಿಂದ 4 ನೋಟಿಫಿಕೇಶನ್ ಬಂತು. ಶೀತಲ್ ಬಳಿ ಹೋಗಿ ಹೇಗೆ ತನ್ನ ಬ್ಯಾಂಕ್ ಅಕೌಂಟ್ನಿಂದ ಕಟ್ ಆಗ್ತಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ 5 ಬಾರಿ ಈ ರೀತಿ ಕಟ್ ಆಗಿತ್ತು. ನನ್ನ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಮೋಹಿತ್ಗೆ ಅನುಮಾನ ಬಂತು. ಹ್ಯಾಕ್ ಆಗಿದೆ ಅಂತಾದರೆ ಕಳ್ಳರಿಗೆ ನನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹೇಗೆ ಸಿಕ್ತು ಅನ್ನೋ ಪ್ರಶ್ನೆ ಮೂಡ್ತು. ಮೋಹಿತ್ ಅವರ ಅನುಮಾನ ನಿಜ. ಯಾರೋ ಅವರ ಅಕೌಂಟನ್ನು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವರು ಕಷ್ಟಪಟ್ಟು ಸಂಪಾದಿಸಿದ ಹಣ ಕೆಲವೇ ಕ್ಷಣಗಳಲ್ಲಿ ಮಾಯ ಆಗಿಬಿಟ್ಟಿದೆ. ಇದು ಕೂಡ ಒಂದು ರೀತಿಯ ಸೈಬರ್ ಫ್ರಾಡ್. ಇದನ್ನು ಬ್ಯಾಂಕ್ ಅಕೌಂಟ್ ಟೇಕ್ ಓವರ್ ಫ್ರಾಡ್ ಅಂತ ಕರೀತಾರೆ. ಮೋಹಿತ್ ಅವರ ರೀತಿಯಲ್ಲಿಯೇ ನಾವೆಲ್ಲರೂ ಕೂಡ ನಮ್ಮ ಕಠಿಣ ಪರಿಶ್ರಮದ ಹಣವನ್ನು ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಕೊಂಡಿರ್ತೇವೆ. ಕೆಲವೇ ನಿಮಿಷಗಳಲ್ಲಿ ನಮ್ಮ ಎಲ್ಲ ಹಣವನ್ನು ಯಾರೋ ಒಬ್ಬ ಯಾಮಾರಿಸ್ತಾನೆ ಅಂತಾದರೆ ಹೇಗಾಗಬೇಡ ಹೇಳಿ. ಹಾಗಾಗಿ ಇದೊಂದು ದೊಡ್ಡ ಸಮಸ್ಯೆ. ಇದೀಗ ಇದೇ ವಿಚಾರವನ್ನು ನಾವು ಚರ್ಚೆ ಮಾಡೋಣ. ಈ ಮೋಸ ಹೇಗೆ ನಡೆಯುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಯಾಕೆ ಅಂದರೆ ಮುಂದೊಂದು ದಿನ ಇದು ನಿಮ್ಮಂಥವರಿಗೂ ಕೂಡ ಆಗಿಬಿಡಬಹುದು. ಇದಾಗದಂತೆ ನಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ನಾವು ಸುರಕ್ಷಿತವಾಗಿ ಇಟ್ಟುಕೊಳ್ಬೇಕಿದೆ. ಹಾಗಾಗಿ ಇದರ ಬಗ್ಗೆ ಜಾಗೃತರಾಗಿರಬೇಕಿದೆ. ಓಕೆ, ಆರಂಭದಲ್ಲಿ ಈ ಫ್ರಾಡ್ ಹೇಗೆ ನಡೆಯುತ್ತೆ ಅಂತ ನಾವೀಗ ತಿಳಿದುಕೊಳ್ಳೋಣ. ಅಕೌಂಟ್ ಟೇಕ್ ಓವರ್ ಫ್ರಾಡ್ ಹೆಸರೇ ಹೇಳುವ ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಬೇರೆಯವರು ಸ್ವಾಧೀನಕ್ಕೆ ತೆಗೆದುಕೊಂಡು ಅದರಲ್ಲಿರುವ ಹಣವನ್ನೆಲ್ಲ ಖಾಲಿ ಮಾಡುವುದು. ಅಂದರೆ ಸ್ಕ್ಯಾಮ್ ಮಾಡುವ ವ್ಯಕ್ತಿ ನಿಮ್ಮ ಸಿಸ್ಟಮ್ ಹ್ಯಾಕ್ ಮಾಡ್ತಾನೆ ಅಥವಾ ನಿಮ್ಮ ವೈಯಕ್ತಿಕ ವಿವರಗಳನ್ನು ಕದ್ದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಾಗಿನ್ ಮಾಡ್ತಾನೆ. ನಿಮ್ಮ ಮಾಹಿತಿಯನ್ನು ಡಾರ್ಕ್ ವೆಬ್ನಲ್ಲಿ ಸೈಬರ್ ಕ್ರಿಮಿನಲ್ಗಳು ಖರೀದಿ ಮಾಡಬಹುದು. ನಂತರ ಡೇಟಾ ಬ್ರೀಚ್ಗಳು, ಸೋಷಿಯಲ್ ಇಂಜಿನಿಯರಿಂಗ್ ಮತ್ತು ಫಿಶಿಂಗ್ ದಾಳಿಗಳನ್ನು ಮಾಡಿ ಅವರು ನಿಮ್ಮನ್ನು ಟಾರ್ಗೆಟ್ ಮಾಡಬಹುದು. ನಂತರ ಬೇರೆ ಬೇರೆ ಬ್ಯಾಂಕಿಂಗ್ ಆ್ಯಪ್ಗಳನ್ನು ಬಳಸಿ ನಿಮ್ಮ ಅಕೌಂಟ್ ಆಕ್ಸೆಸ್ ಮಾಡ್ತಾರೆ. ಸೈಬರ್ ಕ್ರಿಮಿನಲ್ಗಳು ನಿಮ್ಮನ್ನು ವಿವಿಧ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾರೆ. ಅವು ಯಾವುವು ಅಂತ ನಾವೀಗ ನೋಡೋಣ. ಜನರು ಸಾಮಾನ್ಯವಾಗಿ ಫಿನ್ಟೆಕ್ ಆ್ಯಪ್ಗಳು ಸೇರಿದ ಹಾಗೆ ವಿವಿಧ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ತಮ್ಮ ಡಾಕ್ಯುಮೆಂಟ್ಗಳನ್ನು ಹಂಚಿಕೊಳ್ತಿರ್ತಾರೆ. ನೆಟ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಗಳು ಅಥವಾ ಮೊಬೈಲ್ ಆ್ಯಪ್ಗಳ ಮೂಲಕ ಹ್ಯಾಕರ್ಗಳಿಗೆ ನಿಮ್ಮ ಮಾಹಿತಿ ಸಿಗುತ್ತೆ. ಫಿಶಿಂಗ್ ಅಟ್ಯಾಕ್ಗಳ ಮೂಲಕವೂ ನಿಮ್ಮನ್ನು ಟಾರ್ಗೆಟ್ ಮಾಡಬಹುದು. ಬ್ಯಾಂಕ್ ಅಧಿಕಾರಿಗಳು ಅಂತ ಹೆಸರು ಹೇಳಿಕೊಂಡು ನಿಮಗೆ ಕಾಲ್ ಮಾಡ್ತಾರೆ. ಫೋನ್ನಲ್ಲಿ ವೆರಿಫಿಕೇಶನ್ ಮಾಡಿಕೊಳ್ಳುವಂತೆ ಹೇಳ್ತಾರೆ. ನಿಮ್ಮ ವೈಯಕ್ತಿಕ ಮಾಹಿತಿ ಕೊಡಿ ಅಂತಾನೂ ಅವರು ಕೇಳಬಹುದು. ಇದನ್ನು ಫಿಶಿಂಗ್ ಅಟ್ಯಾಕ್ ಎನ್ನಲಾಗುತ್ತೆ. ಇದನ್ನು ಫೋನ್ ಕಾಲ್, SMS, ಇಮೇಲ್ ಅಥವಾ ಅನಧಿಕೃತ ಸೈಟ್ಗಳ ಮೂಲಕವೂ ಮಾಡಲಾಗುತ್ತೆ. ಸೈಬರ್ ಕ್ರಿಮಿನಲ್ಗಳು ವೈರಸ್ಗಳು ಮತ್ತು ಮಾಲ್ವೇರ್ ಅನ್ನು ಹಾಕ್ತಾರೆ. ಇದರಲ್ಲಿರುವ ಸಾಫ್ಟ್ವೇರ್ ಅಥವಾ ಆ್ಯಪ್ಗಳು ನಿಮ್ಮ ಲಾಗಿನ್ ವಿವರಗಳು, ಇತರೆ ಸೂಕ್ಷ್ಮ ಮಾಹಿತಿಯನ್ನು ಸಂಗ್ರಹ ಮಾಡುತ್ತೆ. ನಿಮ್ಮ ಸಿಸ್ಟಮ್ ಒಳಗೆ ಈ ಸಾಫ್ಟ್ವೇರ್ ಬಂದರೆ ಇದು ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ಪಾಸ್ವರ್ಡ್ಗಳನ್ನು ಗುಟ್ಟಾಗಿ ಡೌನ್ಲೋಡ್ ಮಾಡುತ್ತೆ. ಅದೇ ರೀತಿ ಈ ಆ್ಯಪ್ಗಳು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕಳವು ಮಾಡ್ತವೆ. ಇದರಿಂದ ಸ್ಕ್ಯಾಮ್ಗೆ ನೀವು ಹೆಚ್ಚು ಸುಲಭವಾಗಿ ಒಳಗಾಗಬಹುದು. ನಿಮ್ಮ ಫೋನ್, ಟ್ಯಾಬ್ಲೆಟ್ ಅಥವಾ ಲ್ಯಾಪ್ಟಾಪ್ ಕಳ್ಳತನ ಆಗಿದ್ರೆ ನೀವು ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಏಕೆಂದರೆ ಸೈಬರ್ ಕ್ರಿಮಿನಲ್ಗಳು ಈ ಡಿವೈಸ್ಗಳನ್ನು ಬಳಸಿಕೊಂಡು ನಿಮ್ಮ ಇಂಟರ್ನೆಟ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ವಿವರಗಳನ್ನು ಆಕ್ಸೆಸ್ ಮಾಡಬಹುದು. ಅವರಿಗೆ ಇದು ಸಿಕ್ಕಿಬಿಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಅವರು ಸುಲಭವಾಗಿ ಟೇಕ್ ಓವರ್ ಮಾಡ್ತಾರೆ. ಅಕೌಂಟ್ ಟೇಕ್ ಓವರ್ ಪ್ರಕರಣಗಳು ಹೆಚ್ಚುತ್ತಲೇ ಇವೆ. ಅದು ಅಂಕಿ ಸಂಖ್ಯೆಗಳಿಂದ ನಮಗೆ ತಿಳಿಯುತ್ತೆ. ಗ್ಲೋಬಲ್ ಡಿಜಿಟಲ್ ಮೋಸದ ಪತ್ತೆ ಮಾಡುವ ಕಂಪನಿ ಬಯೋಕ್ಯಾಚ್ ಪ್ರಕಟಿಸಿರುವ ಒಂದು ವರದಿಯ ಪ್ರಕಾರ ಎಲ್ಲ ಬ್ಯಾಂಕಿಂಗ್ ಮೋಸದ ಪ್ರಕರಣಗಳಲ್ಲಿ ಅರ್ಧಕ್ಕೂ ಹೆಚ್ಚು ಪ್ರಕರಣಗಳು ಅಕೌಂಟ್ ಟೇಕ್ ಓವರ್ಗಳದ್ದೇ ಆಗಿದೆ. ಒಟ್ಟು ಮೋಸದ ಪ್ರಕರಣಗಳಲ್ಲಿ ಥರ್ಡ್ ಪಾರ್ಟಿ ಅಕೌಂಟ್ ಟೇಕ್ ಓವರ್ ಪ್ರಕರಣಗಳು ಸುಮಾರು 55% ಆಗಿವೆ. ಯಾಕೆ ಇಂಥ ಮೋಸದ ಪ್ರಕರಣಗಳು ಹೆಚ್ಚುತ್ತಿವೆ? ಸ್ಮಾರ್ಟ್ಫೋನ್ಗಳ ಬಳಕೆ ಹೆಚ್ಚುತ್ತಿರುವ ಹಾಗೆಯೇ ಜನರ ವೈಯಕ್ತಿಕ ವಿವರಗಳು ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿವೆ. ಬ್ಯಾಂಕ್ ಅಕೌಂಟ್ ವಿವರಗಳ ಕಳ್ಳತನವು ತುಂಬಾ ಸುಲಭವಾಗಿದೆ. ಬ್ಯಾಂಕ್ನಿಂದ ಕರೆ ಮಾಡುತ್ತಿದ್ದೇವೆ ಎಂದು ಹೇಳಿಕೊಳ್ಳುವ ಸೈಬರ್ ಕ್ರಿಮಿನಲ್ಗಳು KYC ವಿವರ ಅಪ್ಡೇಟ್ ಮಾಡಿಕೊಳ್ಳಿ ಎಂದು ನಿಮ್ಮ ಬಳಿ ಹೇಳುತ್ತಾರೆ. ಆಗ ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರ, ಡೆಬಿಟ್ ಕಾರ್ಡ್ ವಿವರಗಳಂತಹ ಮಾಹಿತಿಗಳನ್ನು ತೆಗೆದುಕೊಳ್ಳುತ್ತಾರೆ.
ಸೈಬರ್ ಕ್ರೈಮ್ಗಳ ಸಂಖ್ಯೆ ಹೆಚ್ಚುತ್ತಿರುವ ಹೊತ್ತಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ಸುರಕ್ಷಿತ ಮಾಡಿಕೊಳ್ಳುವುದು ಹೇಗೆ? ಈ ವಿಚಾರದಲ್ಲಿ ಸೈಬರ್ ಪರಿಣಿತ ಗೌತಮ್ ಕುಮಾವತ್ ಹೇಳುವಂತೆ ಬ್ಯಾಂಕಿಂಗ್ ಆ್ಯಪ್ಗಳ ಪಾಸ್ವರ್ಡ್ಗಳನ್ನು ಆಗಾಗ ಬದಲಿಸ್ತಾ ಇರಬೇಕು. ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಕೊಳ್ಳಿ. ಯಾರ ಜೊತೆಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ವಿವರ, ಡೆಬಿಟ್ ಕಾರ್ಡ್ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ಬ್ಯಾಂಕ್ ಲಾಗಿನ್ ವಿವರಗಳನ್ನಂತೂ ಹೇಳಿಕೊಳ್ಳಲೇಬೇಡಿ. ಬ್ಯಾಂಕ್ ಅಕೌಂಟ್ನಲ್ಲಿ ನಿಮ್ಮ ಫೋನ್ ನಂಬರ್ ಲಿಂಕ್ ಮಾಡಿಸಿಕೊಳ್ಳಿ. ಆಗ OTP ಇಲ್ಲದೆ ಯಾವ ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಸಾಧ್ಯ ಆಗುವುದಿಲ್ಲ. ವಾಟ್ಸಾಪ್ ಅಥವಾ SMS ಮೂಲಕ ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ಡೆಬಿಟ್ ಕಾರ್ಡ್ ವಿವರಗಳನ್ನು ಕಳಿಸಬೇಡಿ. ಅಷ್ಟೇ ಅಲ್ಲ, ನೀವು ಯಾರಿಗಾದರೂ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕಳಿಸಿದ್ರೆ, ನೀವು ಕಳುಹಿಸಿದವರ ಫೋನ್ ಹ್ಯಾಕ್ ಆಗಿದ್ರೆ ಅಥವಾ ಕಳ್ಳತನ ಆಗಿದ್ರೆ ಆಗ ನಿಮ್ಮ ಅಕೌಂಟ್ ಕೂಡ ಅಪಾಯಕ್ಕೆ ಸಿಲುಕುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ, ನೀವು ಸೈಬರ್ ಕ್ರಿಮಿನಲ್ಗಳಿಂದ ಬಚಾವಾಗಿ ಇರಬೇಕು ಅಂತಾದರೆ ಅವರಿಗಿಂತ 2 ಹೆಜ್ಜೆ ನೀವು ಮುಂದಿರಬೇಕು, ಜಾಗೃತರಾಗಿರಬೇಕು. ಈ ಹ್ಯಾಕರ್ಗಳಿಗೆ ತಂತ್ರಜ್ಞಾನದ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ತಂತ್ರಜ್ಞಾನದ ಬಳಕೆಯನ್ನು ಮಾಡುವಾಗ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ನಾವು ಕಷ್ಟಪಟ್ಟು ದುಡಿದ ಹಣವನ್ನು ಬ್ಯಾಂಕ್ ಅಕೌಂಟ್ಗಳಲ್ಲಿ ಇಟ್ಟಿರ್ತೇವೆ. ಒಂದು ಸಣ್ಣದೇ ತಪ್ಪಾದರೂ ಕೂಡ ಆ ನಂತರ ಜೀವನ ಪೂರ್ತಿ ಬೇಸರವನ್ನು ಮಾಡಿಕೊಳ್ಳಬೇಕಾಗುತ್ತೆ. ಹೀಗಾಗಿ ಎಚ್ಚರ ಇರಲಿ. ನಾವು ಇಲ್ಲಿ ಹೇಳಿರುವ ಕ್ರಮಗಳನ್ನು ನೀವು ತೆಗೆದುಕೊಳ್ಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಸುರಕ್ಷಿತವಾಗಿ ಮತ್ತು ಸುಭದ್ರವಾಗಿ ಇಟ್ಟುಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.